ರಾಜ್ಯದಲ್ಲಿ ಇನ್ನೂ ಕಡಿಮೆಯಾಗದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಹಾವೇರಿಯ ಛತ್ರ ತಾಂಡದಲ್ಲಿ ಸಿಬ್ಬಂದಿಯಿಂದ ಕಿರುಕುಳ ಆಗಿದೆ. ನೋಡಿ, ಈ ಕಡೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ರು. ಅಲ್ಲಿ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ್ರು, ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿ ಮಾಡಿದ್ರು. ಆದರೆ ಇಲ್ಲಿ ಫೈನಾನ್ಸರ್ ಕಾಟ ಮುಂದುವರೆದಿದೆ. ಹಾವೇರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಛತ್ರ ತಾಂಡ ಇರವ ಲಮಾಣಿ ಎಂಬ ಮಹಿಳೆಯ ಅಂಗಡಿಯನ್ನು ಧ್ವಂಸಗೊಳಿಸಿ ಕಿರುಕುಳ ಕೊಟ್ಟಿದ್ದಾರೆ. 4 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರು ಮಹಿಳೆ. ಈರವ್ವ ಲಮಾಣಿ ಕೊನೆಯ 2 ಕಂತು ವಸೂಲಿಗಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದು. ಕೆಂಗೊಂಡ ಗ್ರಾಮದಲ್ಲಿ ಎಗ್ರೇಸ್ ಅಂಗಡಿ ಹಾಕಿದ್ರು ಆ ಮಹಿಳೆ. ಜಾತ್ರೆಗೆ ನುಗ್ಗಿ ಅಂಗಡಿ ಧ್ವಂಸ ಮಾಡಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಹಲ್ಲೆ ಮಾಡಿದ ವಿಚಾರಕ್ಕೆ ಫೈನಾನ್ಸ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಅವರು ಏನೋ ಒಂದು ಮಾಡಬೇಕು ಅಂತ ಹೇಳಿ ಬಿಸ್ನೆಸ್ಸು ಎಗ್ರೆಸ್ ಅಂಗಡಿ ಹಾಕಿದ್ರು ಕೆಂಗೊಂಡ ಗ್ರಾಮದಲ್ಲಿ. ಅವರು ಛತ್ರ ತಾಂಡಾದವರು. 2 ಕಂತು ಕಟ್ಟಬೇಕಾಗಿತ್ತು, ಕೊನೆಯದಾಗಿ ಅಷ್ಟೇ ಬಾಕಿ ಉಳಿಸ್ಕೊಂಡಿದ್ದು. ಎಲ್ಲನೂ ಕಟ್ಕೊಂಡು ಬರ್ತಾ ಇದ್ರು. 4 ಲಕ್ಷ ಸಾಲ ಮಾಡಿದ್ರು. ಇನ್ನೇನು 2 ಕಂತು ಕಟ್ತೀನಿ ಅಂತ ಅವಕಾಶ ಕೊಡಿ ಅಂತ ಕೇಳಿದರು. ನಾನು ತಿಂಗಳ ನಿಮ್ಗೆ ಕಟ್ತೀನಿ, ಅದೆಷ್ಟು ಎಗ್ರೆಸ್ದು ನಮ್ಮ ಬಿಸ್ನೆಸ್ ಬರುತ್ತೋ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಇವರು ತಡ್ಕೊಳ್ಳೋಕ್ಕಾಗಲಿಲ್ಲ, ಅವ್ರಿಗೆ ವೇಟ್ ಮಾಡಲಿಲ್ಲ. ಎಗ್ರೆಸ್ ಅಂಗಡಿ ಇದೆಯಲ್ಲ, ಜಾತ್ರೆಗೆ ಹೋಗಿ ಅವ್ರ ಅಂಗಡಿನ ಧ್ವಂಸ ಮಾಡಿದ್ದಾರಂತೆ. ಹಲ್ಲೆ ಮಾಡಿದ ವಿಚಾರಕ್ಕೆ ಫೈನಾನ್ಸ್ ಸಿಬ್ಬಂದಿಗೆ ಹೋಗಿ ಇವರೆಲ್ಲ ಕುಟುಂಬಸ್ಥರು ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡ್ರು. ಅವನ್ನೆಲ್ಲ ಅವ್ರ ಫ್ರೆಂಡ್ಸ್ ಅಂತ ಕರ್ಕೊಂಡು ಹೋಗಿ 20 ಜನ ಅಲ್ಲಿ ಮಾತ್ರ ಲೋನ್ ಕಲೆಕ್ಟರ್ ಹತ್ರ ಹೋಗ್ಬಿಟ್ಟು ಲೋನ್ ಕಲೆಕ್ಟ್ ಮಾಡೋದು ಟೈಮಿಂಗ್ ಇಲ್ವಾ? ಈಗ ಅದಾಯ್ತು. ಅದು 9 ಗಂಟೆ ಹೋಗ್ಬಿಟ್ಟು ಹೊಡೆದ್ರು. ಆ ಮುತ್ತಿಗೆ ಫ್ರೆಂಡ್ಸ್ ಚಾಕು ಇರ್ತಾ ಇತ್ತು, ಅವನಿಗೂ ಎಗ್ರೆಸ್ ಮಾಡಿ ತಾವು ಹೊಡೆದಾರೆ. ಅಲ್ಲಿ ದುಡ್ಡಿಲ್ಲ, ಅವ್ರಿಗೆ ದುಡ್ಡು ನೋಡ್ಬೇಕು, ಜೀವ ಉಳಿಸ್ಬೇಕು. ಅವ್ರಿಗೆ ಒಂದು ಆತಂಕ ಆಗಿತ್ತು ಆ ಟೈಮ್. ಅಲ್ಲಿ 40,000 ರೊಕ್ಕ ಇಟ್ಟಿದ್ರು, ಆ ರೊಕ್ಕನ ಇಲ್ರಿ. ಇಲ್ಲಿ 15 ಜನ ಹುಡುಗರಿಗೆ ಅಂತ್ರಿ. ಆ ಲೋನ್ ಎಕ್ಸಿಕ್ಯೂಟಿವ್ ಒಬ್ಬನೇ ಹೋಗ್ಬೇಕಿತ್ತು, ಅವ್ನು ಒಬ್ಬನೇ ಜಗಳ ಮಾಡ್ಬೇಕಿತ್ತು. ಬೇರೆ ಹಾಕಿ ರಾತ್ರಿ 10 ಎಷ್ಟು ಗಂಟೆಗೆ ಬಂದಿದ್ರು? ಏನು ಮಾಡಿದ್ರು? ಹಾಂ, ನಿನಗೇನು ಮಾಡಿದ್ರು? ಹ್ಞೂ ರೀ. ಹೊಟ್ಟು ಬದ್ವ? ಎಷ್ಟು ಗಂಟೆಗೆ ಬಂದಿದ್ರು? ಏನು ಮಾಡಿದ್ರು?